ಜನ್ಮ ಕೊಟ್ಟ ತಾಯಿಯನ್ನೇ ಬೀದಿಯಲ್ಲಿ ಮಲಗಿಸಿದ ರಾಕ್ಷಸಿ, ನಮ್ಮ ತಾಯಿಯೇ ಅಲ್ಲ ಎಂದು ಕಾಲಿನಲ್ಲಿ ತಳ್ಳಿದ ಕಿರಾತಕಿ. ನಂಜನಗೂಡು ಹೆತ್ತ ತಾಯಿಯೇ ಅಲ್ಲ ಎಂದು ಕಾಲಿನಲ್ಲಿ ತಳ್ಳಿ ರಾಕ್ಷಸತನವನ್ನೇ ಮೆರೆದ, ಮನೆ ಒಳಗಡೆ ಬಿಡದೆ ಆಚೆ ಮಲಗಿಸಿದ ಘಟನೆ ನಂಜನಗೂಡು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ವಯಸ್ಸಾದ ತಾಯಿಯನ್ನು ತಾಯಿಯೇ ಅಲ್ಲ ಎಂದು ಹೇಳುವ ಕಿರಾತಕಿ. 96 ವರ್ಷದ ವಯಸ್ಸಾದ ತಾಯಿ ಪಾರ್ವತಮ್ಮ, ನಾನು ಬದುಕಿ ಬೆಳೆದ ನನ್ನ ಮನೆಯಲ್ಲಿಯೇ ಜೀವ ಬಿಡಬೇಕೆಂದು ಬಯಸಿದ ತಾಯಿಯನ್ನು ಅವರ ಅಣ್ಣ ಅಕ್ಕಂದರು ಬಾಳಿ ಬದುಕಿದ ವಾಸದ ಮನೆಗೆ ತಾಯಿಯನ್ನ ಕರೆದುಕೊಂಡು ಬಂದಾಗ ಬಾಗಲನ್ನೇ ತೆರೆಯದ ಮಗಳು ಉಮಾ ಕಾಲಿನಲ್ಲಿ ತಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾಳೆ. ವಿಪರೀತ ಗುಡುಗು ಸಹಿತ ಗಾಳಿ ಇದ್ದರೂ ಮನೆಯ ಆಚೆ ಮಲಗಿಸಿರುವ ಘಟನೆ ನಡೆದಿದೆ. ಹೀಗೋ ಆಗೋ ಎನ್ನುವ ಜೀವ ಹೋಗುವ ತನ್ನ ತಾಯಿಯನ್ನೇ ಮನೆಯೊಳಗೆ ಬಿಡದ ಮಗಳು. ಪ್ರಪಂಚದಲ್ಲಿ ಇಂತಹ ರಾಕ್ಷಸಿ ಇದ್ದರೆಷ್ಟು ಸತ್ತರೆಷ್ಟು, ತೂ ನಿನ್ನ ಜನ್ಮಕ್ಕೆ ಅಷ್ಟು ಎಂದು ಅಕ್ಕ ಅಣ್ಣಂದಿರು ತಂಗಿ ಉಮಾಳನ್ನ ತೆಗಳುತ್ತಿದ್ದಾರೆ. ಹೆತ್ತ ಕರುಳ ಬಳ್ಳಿಗಳು ತಾಯಿಯ ಪಕ್ಕದಲ್ಲಿ ಕುಳಿತು ಜೀವವನ್ನ ಕಾಪಾಡುತ್ತಿದ್ದಾರೆ. ಎಲ್ಲ ಕರ್ಕೊಂಡ್ಬಂದ್ವಿ, ಮಕ್ಕಳೆಲ್ಲ ಬಂದು ಇನ್ನೇನು ಮಾಡೋ, ಸಾಯೋ ಹೊತ್ತಲ್ಲಿ ಎಲ್ಲರೂ ಒಂದು ತಿಂಗಳಿಂದ ನೀರು ಸರಿಯಾಗಿ ಹೋಗ್ತಾ ಇರಲಿಲ್ಲ ಅವ್ರಿಗೆ. ಹೆಂಗೋ ಬಿಡು ಎಲ್ಲರೂ ಜೀವ ಹೋಗ್ಬೋದು ಅಂತ ಬಂದ್ವಿ. ಮನೆ ಬಾಗಿಲಾಕಿತ್ತು. ನನ್ನ ಎರಡನೇ ತಂಗಿ ಮಂಗಳ ಅಂತ, ಅವಳನ್ನ ಉಮಾ ಅಂತಾನೆ ಬಾಗಿಲು ತಟ್ಟದ್ಲು. ನಮ್ಮನ್ನು ನೋಡ್ಬಿಟ್ಟು ಲಾಕ್ ಮಾಡಿಬಿಟ್ಟು ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟವಳೆ. ನಾವು ಬಾಗಿಲ ಹತ್ರ ಮನಗಿಸ್ಕೊಂಡಿದ್ವಿ ನಮ್ಮಮ್ಮನ್ನ, ಎಲ್ಲ ಕೂತಿದ್ವಿ. ಇದೇ ಮಾಡ್ಬಿಟ್ರೊಳೆ ಬಂದು ಹೊಡೆದು ಪೊಲೀಸ್ನವ್ರು ಬಂದು ಏನರಮ್ಮ ಇಲ್ಲಿ ನಿಮ್ಮದು ಗಲಾಟೆ ಏನು ನಿಮ್ಮದು ಅಂದ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. 11 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. ಒದ್ದು ಯಾವಾಗ ಒದ್ದಾಗ ಮಕ್ಕಳು ಸುಧಾ ಆ ಟೈಮಲ್ಲಿ ನಮ್ಮ ಅಮ್ಮನ ಚೇರ್ಗೆ ಮಂಚಕ್ಕೆ ಎತ್ಕೊಳ್ಳಿ ಅಂತ. ಅಲ್ಲಿಗೆ ಎಂಥ ಮಗಳಿರ್ಬೇಕು, ಈ ತಾಯಿಗೆ ಅನ್ಯಾಯ ಮಾಡೋಳಲ್ಲ ಸರಿನಾ? ಈ ಥರ ಮಗಳು ಪ್ರಪಂಚದಲ್ಲಿ ಇರಬಾರ್ದು. ನಿಜವಾಗೂ ಹೇಳ್ತಾ ಇದ್ದೀನಿ ಸರ್, ನಾನು ಇದು ಮೊದಲು ಒಂದು ಸರಿ ಹೇಳಿದ್ದೆ, ಇವಾಗ ನಿಜವಾಗಿ ಹೇಳ್ತಾ ಇದ್ದೀನಿ. ಇಂಥವಳ ಪೆಟ್ರೋಲ್ ಹಾಕಿ ಸತ್ರೂ ಮೋಸ ಇಲ್ಲ. ಇಂಥ ಮಗಳು ಯಾರಿಗೂ ಬೇಡ ಸರ್. ಈ ಥರ ಅನ್ಯಾಯ, ಅವಳು ಎಲ್ಲಿ ಸಾಯ್ಬೇಕು ನಮ್ಮಮ್ಮ, ಜೀವ ಎಲ್ಲಿ ಬಿಡ್ಬೇಕು ಹೇಳಿ? ಇಲ್ಲಿ ನೋಡಿದ್ರೆ ಎಲ್ಲ ಮಳೆ ಬಿದ್ದು, ಯಾವತ್ತು ಮಳೆ ಬಂದು ಟಾರ್ಪಲ್ ಇದ್ದದು. ಮೊನ್ನೆ ಊರವರೆಲ್ಲ ಬಂದು ಮಾಡಿಕೊಟ್ಟವ್ರು ನಮಗೆ. ಇಲ್ಲಿ ಇದ್ರಲ್ಲಿ ಕೂತಿದ್ದೀವಿ, ಇದು ನಮ್ದೇನೆ ಅದು ನಮ್ದೇನೆ. ಈಗ ಅಮ್ಮ ಜೀವ ಬಿಡಬೇಕು, ಈಗ ನಾವು ಮನೆ ಒಳಗೆ ಹೋಗಬೇಕು. ನಮ್ಗೇನು ಆಶ್ರಯ ಮಾಡಿಕೊಡ್ತೀರಾ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ನೆರವೇರಿಸ್ಕೊಡಿ. ಇಂಥವಳನ್ನ ಮಾತ್ರ ಬಿಟ್ಕೊಡ್ಬೇಡಿ ನೀವು, ಯಾರೇ ಆದರೂ ಸರಿ. ಯಾವ ತಂದೆ ತಾಯಿ ಆದ್ರೂ ಇಂಥ ಮಗಳಿಗೆ ಜನ್ಮ ಕೊಡ್ಬೇಡಿ. ಈ ಥರ. ನನ್ನ ಹೆಸರು ಸರಸ್ವತಿ ಅಂತ. ಈಗ ಮೊನ್ನೆ ಅಕಸ್ಮಾತ್ ಆಯಿತು, ಎಲ್ಲ ಆಗಿದೆ. ಈಗಲಾದ್ರೂ ಲಾಸ್ಟಲ್ಲಿ ಹೋಗಿ ಎಲ್ಲ ನಮ್ಮ ಅಕ್ತಿರ ಹೋದ್ರಲ್ಲ, ನಾನು ಹೋದ್ರೆ ಇನ್ನು ಮುಂದೆ ಮನೆಗೂ ಹೋಗಿಲ್ಲ. ನಾವು ದೇವಸ್ಥಾನ ಹತ್ರ ನಿಂತ್ಕೊಂಡಿದ್ದೆ ರೋಡಲ್ಲಿ, ಎಲ್ಲ ಹೋಗಿದ್ದಾರೆ. ಹೋಗ್ಬಿಟ್ಟು ಮನೆ ಹತ್ರ ಕೇಳ್ಕೊತೀವಿ ಅಂದ್ರು, ಕೇಳ್ಕೊಳ್ಳಿ ನಿಮ್ಮ ಒಳ್ಳೇದು ಆಗಲಿ ಅಂದ್ಬಿಟ್ಟು ಅಂದೆ ನಾನು. ಕಡೆಗೂ ಅವಳು ಏನು ಮಾಡೋದು, ಇನ್ನೇನೋ ಎಲ್ಲರೂ ಪೊಲೀಸ್ ಫೋನ್ ಮಾಡ್ಬಿಟ್ಟಿದ್ದೆ, ಬಾಗ್ಲೇ ತೆಗೆದಿಲ್ಲ. ಲಾಸ್ಟಲ್ಲಿ ಬಂದೆ ಪೊಲೀಸರು ಬರ್ತಿದ್ದಂಗೆ ಆ ಪೊಲೀಸರು ಬಂದು ಇವ್ರಿಗೆ ತಗೋಯಿಸಿದ್ದಾರೆ. ಅಲ್ಲಿ ನಿಂತ್ಕೊಂಡು ಮನೆ ಹತ್ರ ಹಿಂದೆ ಒಳಗಡೆ ಹೋಗಿಲ್ಲ ಅಲ್ಲಿ. ಯಾಕಂದ್ರೆ ಇವಳು ಮಾಮೂಲಿ ಕಂಪ್ಲೇಂಟ್ ಕೊಡ್ತಾ ಇರ್ತಾಳೆ ಅಂದಮೇಲೆ. ಎಷ್ಟೋ ಕಂಪ್ಲೇಂಟ್ ಆಗಿದೆ, ಒಂದು 10-15 ಎಫ್.ಐ.ಆರ್ ನನ್ನ ಮೇಲಿದೆ. ಅಷ್ಟು ಅನ್ಭವಿಸ್ಬಿಟ್ಟಿದ್ದೀನಿ. ಈ ಅಲ್ಲ ಆಯಿತು, ಬಂದು ಜಾಡ್ಸು ಹತ್ಬಿಟ್ಟಿದೆ ನಮ್ಮ ತಾಯಿ. ಇದಕ್ಕೆ ಹೊಂಟೋಗ್ಬಿಡ್ತಿರ್ಗ ಎಲ್ಲ ಅನ್ನೋದ ಮೇಲೆ ಎಫ್.ಐ.ಆರ್ ಮಾಡಿಸಿದೆ. ಎಫ್.ಐ.ಆರ್ ಮಾಡ್ಸೋಕೆ ಮಾಡಿದ್ಲು, ಅದನ್ನ ಊರು ತಡೆ ಹಿಡಿದಾರೆ. ನನ್ನ ಜಾಗ ಇಲ್ಲದಾಗ ಇದೇ ನನ್ನ ಜಾಗನೇ, ಇದು ನನ್ನ ಹೆಸರಲ್ಲೇ ಅಸೆಸ್ಮೆಂಟ್ ಇದೆ. ಇದನ್ನು ಯಾರೋ ಎಷ್ಟು ಒಬ್ಬ ನಿರ್ಮಲಾ ಅಂತ PDO ಇದ್ಲು. ಆ PDO ಇಡೀ ನಂಬರ್ನ 25 ಬುಕ್ಲೆಟ್ಲೇ ಇಲ್ಲ ಅಲ್ಲಿ. ಗ್ರಾಮ ಪಂಚಾಯತ್ ಬುಕ್ಲೆಟ್ಲೇ ಇಲ್ಲ, ಎಲ್ಲ ನಂಬರ್ ಚೇಂಜ್ ಮಾಡಿದ್ದಾಳೆ. ಎಲ್ಲರಿಗೂ ಒಂದು 3 ಕುಂಟೆ 6 ಕುಂಟೆ 6 ಸಬ್ ರಿಜಿಸ್ಟರ್ ಹೇಳ್ತಾರೆ. 3 ಕುಂಟೆ 6 ಕುಂಟೆ ಅಂದರೆ 1 ಕುಂಟೆ ರಿಜಿಸ್ಟರ್ ಮಾಡಿದ್ದಾರೆ. 1.5 ಎಕರೆ ನಮ್ಮ ತಾಯಿ ತರ ಸೈನ್ ಮಾಡಿಬಿಟ್ಟು 56 ಲಕ್ಷಕ್ಕೆ ವ್ಯಾಪಾರ ಮಾಡಿದ್ದಾಳೆ. ಇವ್ರು ಯಾರಿಗೂ ಗೊತ್ತಿಲ್ಲ. ಅದನ್ನ ಪ್ರೂವ್ ಮಾಡಿದ್ಮೇಲೆ ಇವ್ರು ನನ್ನ ಹತ್ರ ಬಂದಿದ್ದು. ಅಲ್ಲಿಗಡೆ ನಮ್ಮ ಆಗ್ತಿರೋ ನಾನು ಮಾತಾಡಿಲ್ಲ ಯಾರು. 15 ವರ್ಷ ಅನ್ಭವಿಸಿದ್ದೀನಿ. ನನ್ನ ಮಗಳು ಕಳ್ಕೊಂಡಿದ್ದೀನಿ, ಅದು ಅನ್ಭವಿಸ್ಕೊ ಬಂದೆ ನಮ್ಮ ಜೊತೆ ಇರ್ಬೇಕು ಅಂತ. ಈಗ ಬಂದು ಕಡೆಯಲ್ಲೇ ಎಲ್ಲ ಆಯ್ತು. ನಮ್ಮ ತಾಯಿಯವರು ಚೆನ್ನಾಗಿರಲಿ ಅಂತ ಅದಕ್ಕೂ ಬಿಡಲಿಲ್ಲ ಇವಳು. ಇವತ್ತು ಸ್ಟೇ ತರಕ್ಕೆ ಹೋಗಿದ್ದಾಳೆ ಅವಳು. ಇದಕ್ಕಿಂತ ರಾಕ್ಷಸಿಗೆ ಏನು ಮಾಡೋಕ್ಕೋ, ಯಾವ ತಾಯಿಗೂ ಬೇಡ ಇದು, ಯಾವ ಮನೆಗೂ ಬೇಡ, ಯಾವ ಅಕ್ಕ ತಂಗಿಯರಿಗೂ ಬೇಡಿ. ನಾನು ಅನ್ಭವಿಸ್ತೀನಿ, ಭಯಂಕರ ಅನ್ಭವಿಸ್ತೀನಿ. ನಾನು ಕೆಚ್ಚಲು ನೆನ್ಸೆಲ್ಲ ಜೀತ ಮಾಡಿದ್ದೀನಿ ನಾನು. ನಮ್ಮ ತಾಯಿ ಯಾವತ್ತೂ ಮೋಸ ಮಾಡಲಿಲ್ಲ. ಇವಳು ಮಾಡಿ ಪೆನ್ಷನ್ ಅನ್ಕ ಸೈನ್ ಹಾಕೊಂಡು ಕೆಲಸ ಮಾಡಿದ್ದಾಳೆ ಅವಳು. ಇವಳೇನು ಮಾಡಿ ಯಾವತ್ತು ನೋಡಿ ಪೊಲೀಸ್ನವ್ರು ಬರ್ತಾರೆ, ಓಡ್ಬೋತಾರೆ. ನಮ್ಮ ಯಾವ್ದಾರು ಒಂದು ಕಂಪ್ಲೇಂಟ್ ಕೊಡೋ ಬರಲ್ಲ, ಒಂದು ಗಾಡಿ ಆದ್ರೆ ಅವರು ಅವಳು ಯಾವ ಫೋನ್ ಮಾಡಿ ಸಾಕು ಓಡ್ಬೋದು, ಎತ್ಕೊಳ್ತಾರೆ ನಮ್ಮನ್ನ. ಏನು ಮಾಡ್ಬೇಕು ನಾನು ಹೇಳಿ? ಏನು ಮಾಡ್ಬೇಕು? ನಿಮ್ಮ ಕೈಲಾಗಿದ್ದ ಮಾಡ್ಕೊಡಿ. ನನಗೆ ಊರಿದೆ, ಊರಿನ ಜನ ಪ್ರತಿಯೊಬ್ಬರು ಬಂದಿದ್ದಾರೆ. ಮೊನ್ನೆ ಇಡೀ ಊರೇ ನಿಂತ್ಕೊಂಡು ನೋಡಿ, ಇದೊಂದು ಸೆಡ್ ಇದು ಹಾಕೋತಿ ಎಲ್ಲ ಅವರೇ ಮಾಡಿದ್ದಾರೆ. ಎಲ್ಲ ಮಾಡಿ ಟಾರ್ಪ್ ಆಗಿ ಇಡೀ ಊರು ನಿಂತ್ಕೊಂಡು ಮಾಡ್ಕೊಟ್ಟಿದ್ದಾರೆ. ಇವತ್ತಿನ ಏನೋ ಯಾರೋ ಮಾತ್ರ ಎಲ್ಲ ಯಾರು ಕೇಸ್ ತಗೊಂಡ್ಬಿಟ್ಟಿದ್ದಕ್ಕೆ ಇಡೀ ಗ್ರಾಮಸ್ಥರು ಬಂದೇನೆ ಇದು ಮಾಡಿ ಇದು ಮಾಡಿಸಿದ್ದೀವಿ. ಈಗ ಸ್ಟೇಗೆ ಹೋಗಿದ್ದವಳು. ಇವಾಗ ನಾನು ಈ ವಯಸ್ಸಲ್ಲಿ ನಮ್ಮ ತಾಯಿ ತಗೊಂಡು ಎಲ್ಲಿಗೆ ಹೋಗ್ಲಿ? ನಮ್ಮ ಮನೆ ಇಲ್ಲ, ಏನೂ ಇಲ್ಲ, ಎಲ್ಲ ಫ್ರಾಡ್ ಆಗಿದೆ. ಅದೇನಿದ್ರು ಆ ಕೇಸ್ ನಾವು ಏನು ಅನಾದರದು ನಾನು ನೋಡ್ಕೊತೀವಿ ಅದನ್ನ. ಇವತ್ತಿನ ಪರಿಸ್ಥಿತಿ ಏನಿದೆ, ನಮ್ಮ ತಾಯಿ ಮನೆ ಒಳಗಡೆ ಹೋಗ್ಬೇಕು ಸರ್. ಇದಿಷ್ಟೇ ತಾನೇ ಹೇಳೋದು, ಏನಿಲ್ಲ. ಇಂಥ ಮುಂಡೆ ಇರಬಾರ್ದು, ಇಂಥ ರಾಕ್ಷಸಿ ಮುಂಡೆ ಇರಬಾರ್ದು. ಇಂಥ ಪ್ರಪಂಚ ಯಾವ ಮಕ್ಳಿಗೂ ಬೇಡಿ, ಯಾವ ತಾಯಿಗೂ ಬೇಡಿ ಸರ್. ನನ್ನ ರೋಸ ಅಷ್ಟಿದೆ, ಎಲ್ಲರಿಗೂ ಇದೆ. ಅವ್ರು ಮಾತಾಡಕ್ಕೆ ಬರ್ತಾ ಇಲ್ಲ ಅಷ್ಟೇ, ನಾನು ಮಾತಾಡ್ತಾ ಇದ್ದೀನಿ. ಅಷ್ಟು ರೋಸ ಇದೆ ನನಗೆ. ಇಡೀ ನನ್ನ ಮನೆ ಚಿತ್ರ ಮಾಡ್ಬಿಟ್ಟ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಒಂದು